पैसा पैसा तो है ही नहीं। घोड़ा 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 या खाली फॉर्म घोड़े घोड़ा घोड़ा ಕುದುರೆ ಅಂತ ನಾನು ಇಲ್ಲಿಯವನಲ್ಲ, ಭಾರಿ ದೂರದಿಂದ ಬಂದವ, ನದಿಯಿಂದ ಬಂದ. ಕುದುರೆ ಮಾರುತ್ತಾ ಕುದುರೆ ಮಾರುತ್ತಾ ಕುದುರೆ ಮಾರುತ್ತಾ ಮುಂದೆ 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 ಸಾಗಿದ. ಮತ್ತೆ ಹೇಗಿದ್ದೀರಿ? ತೊಂದರೆ ಇಲ್ಲ. ನೀವು ನೋಡಿ, ಹಿಂದೆ ಇದ್ದರಿಂದ ನೀವು ಹಿಂದೂ ಆಗಿ, ನಾವು ಮುಂದೆ ಮುಂದೆ ಬಂದರಿಂದ ನಾವು ಮುಸ್ಲಿಂ ಆಗಿ. ಹೌದಾ? ನಮಗೆ ಮತ್ತು ನಿಮಗೆ ಎಷ್ಟು ಬದಲಾವಣೆ ಉಂಟು ಗೊತ್ತುಂಟಾ? ನಾನು ಹೇಳ್ತೇನೆ ಕೇಳಿ. ನೀವು ಎಲ್ಲಿ ಇರ್ತೀರೋ ನಾವು ಅಲ್ಲಿ ತೆಗಿತೇವೆ. ನೀವು ಎಲ್ಲಿ ಇರ್ತೀರೋ ಅದನ್ನು ಬಿಡ್ತೇವೆ. ಹೌದಾ? ಅಷ್ಟೇ ಬದಲಾವಣೆ. ನೀವು ದೇವರನ್ನು ಪ್ರಾರ್ಥನೆ ಮಾಡ್ತೀರಿ. ಹೌದಾ? ನಿಮಗೆ 101, 1001 ದೇವರು. ನಮಗೆ ಅದಿಲ್ಲ, ನಮಗೆ ಒಂದೇ ಇರುವುದು. ಅಲ್ಲ, ನೀವು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತೀರಿ. ಹೌದಾ? ದೇವರ ನನಗೆ ಸುಖ ಕೊಡು ಅಂತ. ಹೌದಾ? ಸುಖ ಕೊಡು ಅಂತ ದೇವರು ಕೊಡ್ತಾರ? ಪ್ರಾರ್ಥನೆ ಮಾಡುವಾಗ ದೇವರು ಬಂದ್ರೆ ನೀವು ಹೀಗೆ ಕೈ ಹಿಡಿತೀರಿ, ದೇವರು ಕೊಟ್ರೆ ಕೆಳಗೆ. ನಾವು ಹಾಗೆ ಅಲ್ಲ, ಅಲ್ಲಾಹು ಅಕ್ಬರ್ ಅಂತ ಹೀಗೆ ಕೈ ಹಿಡಿತೀರಿ. ಹೌದಾ? ಹೀಗೆ ಕೈ ಹಿಡಿದರೆ ಕೆಳಗೊಂದು ನಾವು ಈ ಬಟ್ಟೆ ಏನ್ ಮಾಡ್ತೇವೆ, ದೇವರು ನಮಗೆ ಕೊಟ್ಟರು ಕೈ ತಪ್ಪಿ ಕೆಳಗೆ ಇದ್ದರೂ ಬಟ್ಟೆ ಕೆಳಗಿರ್ತಾನಲ್ಲ, ಅದನ್ನು ಈಗ ಹಿಡಿದುಕೊಂಡು ಹಿಂದೆ ಬರ್ತದೆ. ನಾವು ತಲೆ ಬೇಕು ನಿಮಗೆ, ತಲೆ ಇಲ್ಲ ನಿಮಗೆ, ಏನು ತಲೆ ಇಲ್ಲ. ಹೌದಾ? ನೀವು ದನ ಸಾಕ್ತೀರಿ. ಹೌದಾ? ದನ ಎಂತ ಕೊಡ್ತದೆ ನಿಮಗೆ? ಎಂತ ಕೊಡ್ತದೆ? ಕೊಡ್ತದೆ. ಮತ್ತೆ ಹಾಕಿದ್ರೆ ಒಂದು ಇಷ್ಟು ಗಣಿ ಆಗ್ತದೆ. ಅಷ್ಟೇ ಅಲ್ವಾ? ಒಂದೇ 2 ಒಂದು ಅಂಬ ಅಂತ ಹೇಳ್ತಾರೆ. ಬಟ್ಟೆ ಬಿಟ್ಟರೆ ಏನೂ ಇಲ್ಲ. ನಾವು ಆಡು ಸಾಕ್ತೇವೆ, ಆಡು ಸಾಕ್ತೇವೆ. ನಮಗೆ ಎಂತದು? ಎಷ್ಟು ಹುಷಾರಿದ್ದ ಗೊತ್ತುಂಟದು. ನಿಮ್ಮ ದನ ಒಂದು ದಿವಸ ಆದ್ರೂ ನಿಮ್ದೊಂದು ಹೆಸರು ಕರೆದಂತುಂಟ. ನಮ್ಮ ಹಾಡು ಆಗಲ್ಲ. ನೋಡಿ ಎಷ್ಟು ಅದಕ್ಕೆ ಗುರ್ತುಂಟು ನಮ್ದು. ನಿಮ್ಮ ಹಾಗೆಲ್ಲ ತಲೆಬೇಕು ಸ್ವಾಮಿ, ತಲೆಬೇಕು. ಒಟ್ರಾಸಿ ಸಾಕುವುದಲ್ಲ, ನಾವು ಸಾಕಿದ ಹಾಡು ಯಾರ ಮನೆಗೆ ಹೋಗಿ ಎಲ್ಲರನ್ನೂ ನಗಡಿ ತೆಗೆದರೆ ನಮಗೇನು ಚಿಂತೆ ಇಲ್ಲ. ನಮ್ಮ ಒಂದೇ ಹೆಸರು ಕರೆದರೆ ಅಷ್ಟೇ ಆಗ್ತದೆ. ನೀವು ಜಾತ್ರೆಗೆ ಹೋಗ್ತೀರಿ. ಹೌದಾ? ಕೋಲಕ್ಕೆ ಹೋಗ್ತೀರಿ, ನೇಮಕ್ಕೆ ಹೋಗ್ತೀರಿ, ಎಲ್ಲದಕ್ಕೆ ನೀವು ಹೋಗ್ತೀರಿ. ಹೋಗುವಾಗ ನಿಮ್ಮ ಕುಟುಂಬದವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗುದಿಲ್ವಾ? ಹೌದು. ನಿಮ್ಮ ತಾಯಿ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೋಗ್ತದೆ. ನಾವು ಹಾಗೆಲ್ಲ, ಪುರುಷಿಗೆ ಹೋಗ್ತದೆ, ರಬ್ಬಿಗೆ ಹೋಗ್ತದೆ, ಎಲ್ಲದಕ್ಕೂ ಹೋಗ್ತದೆ. ನಮ್ಮ ಮನೆಯವರನ್ನು, ನಮ್ಮ ಹೆಂಗಸರನ್ನು ಕರ್ಕೊಂಡು ಹೋಗ್ತೇವೆ. ಹೇಗೆ ಗೊತ್ತುಂಟ? ಅದಕ್ಕೆ ಮುಸುಕು ಹಾಕಿ ನಾವು ಕರ್ಕೊಂಡು ಹೋಗ್ತೇವೆ. ಯಾಕೆ ಗೊತ್ತುಂಟ? ನಮ್ಮ ಹುಡುಗಿಯನ್ನು ಯಾರೂ ನೋಡಬಾರ್ದು, ನಮ್ಮ ಹುಡುಗಿಯನ್ನು ಯಾರೂ ನೋಡಬಾರದು. ನಮ್ಮ ಹುಡುಗಿ ಮಾತ್ರ ಎಲ್ಲರನ್ನು ನೋಡ್ಬೋದು. ಅದಕ್ಕೆ ಹೇಳಿದ್ರು, ನಿಮಗೂ ನಮಗೂ ಬದಲಾವಣೆ ತುಂಬಾ ಉಂಟು ಅಂತ. ಅದರಿಂದಲೇ ನೀವು ಹಿಂದೆ 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 ಹೋಗಿ ನೀವು ಅಲ್ಲಿ ಇದ್ದೀರಿ. ಇಲ್ಲದ್ರೆ ನೀವು ಇಲ್ಲಿ ಬರುದಿಲ್ವಾ? ಒಂದು ನಿಮಗೆ ಉದಾಹರಣೆ ಕೊಡ್ತದೆ ನೋಡಿ. ಹೇಳಿ, ಒಂದು ನದಿಯನ್ನು ದಾಟಲಿಕ್ಕೆ ಒಂದು 3 ಜಾತಿಗೆ ಒಂದು ಜನ ಹೋಗಿತ್ತಂತೆ. ಒಂದು ಹಿಂದೂ, ಒಂದು ಮುಸ್ಲಿಂ, ಒಂದು ಕ್ರೈಸ್ತರು. ಅದನ್ನು ನದಿ ದಾಟುವಾಗ ಅವರು ದಾಟುತ್ತಾ ಮುಂದೆ ಮುಂದೆ ಹೋಗುವಾಗ ಒಂದು ಅಡಕು ಬೇಕಲ್ಲ ಅದಕ್ಕೆ ದಾಟಲಿಕ್ಕೆ. ಅದಕ್ಕೆ ನಾವು ಕರೆದು ಅದರಲ್ಲಿ ಕೂತ್ಕೊಂಡು ಎಲ್ಲರೂ ಹೋದರಂತೆ. ಹೋಗುವಾಗ ಜೋರು ಮಳೆ ಬಂತು, ಜೋರು ಗಾಳಿ ಬಂತು. ಅಡಕು ಎಲ್ಲರೂ ನೀರಲ್ಲಿ. ನೋಡಿ ನಿಮ್ಮ ಜಾತಿಯವರ ಅವಸ್ಥೆ ನೋಡಿ. ನಮ್ಮವರು ಅಲ್ಲಾಹು ನನ್ನನ್ನು ಮೇಲೆ ತೆಗೆದಿಲ್ಲ, ಅಲ್ಲ ಬಂದೇ ಇಲ್ಲ, ಅವನನ್ನು ಮೇಲೆ ತೆಗೆದು. ಹೌದಾ? ಕ್ರೈಸ್ತರ ಅವನನ್ನು ಮೇಲೆ ತೆಗೆದು. ನಿಮ್ಮ ಜಾತಿಯವನು ಹುಡುಗುತ್ತಾ ಇದ್ದಾನೆ. ಎಷ್ಟು ದೇವರನ್ನು ಕರೆದ ಒಬ್ಬರಾದರೂ ಬಂದರು. ಈಶ್ವರನಿಗೆಲ್ಲ ಸಾರಸ್ಪಟ್ಟಿ ನಿಮಗೆ ದೇವರಿಂದ ಅದನ್ನು ನಿಮಗೆ ತಲೆಬಿಸಿ ಗೊತ್ತುಂಟ. ಆ ದೇವರಿಗೆ ಸಹ ತಲೆಬಿಸಿ. ಯಾವುದು ಬರೋದು, ಯಾರು ಬರೋದು, ಯಾರು ಹೋಗುದು ಅಂತ ಯಾರೂ ಬರಲಿಲ್ಲ. ಅವನು ಮುಳುಗುತ್ತಾ ಇದ್ದಾನೆ. ಕಡೆಗೆ ಗಣಪತಿ ಬಂತಂತೆ. ಗಣಪತಿ ಬಂದು ಅವನನ್ನು ಮುಳುಗುವಾಗ ಕಂಡು ಕುಣಿತಂತೆ. ಅವರಿಗೆ ಪುನಃ ನಾನು ಮುಳುಗ್ತಾ ಇದ್ದೇನೆ, ನೀನು ಕುಣಿತಾ ಇದೆಯಲ್ಲ ಯಾಕೆ ಅಂತ. ಹೌದಾ? 3 ದಿವಸ, 4ನೇ ದಿವಸ ನೀವು ಗಣಪತಿ ಇಡ್ತೀರಾ, ಬೇಕಾದಷ್ಟು ಅವರಿಗೆ ಕೊಡ್ತೀರಿ, ಅದು ನೀವು ಇಲ್ಲ, ಮತ್ತೆ ನೀವೇ ತಿಂದು ಮಾತಾಡುದು. ಆಗ ಗಣಪತಿ ಹೇಳಿದಂತೆ 3 ದಿವಸ ನನ್ನನ್ನು ನೀನು
ಇಟ್ಟು ಚೌತಿಯ ದಿವಸ ನೀವು ಕುಣಿಯುವುದು ನಲಿಯುವುದು ನೀರಿಗೆ ಹಾಕ್ತೀರಿ, ಹೌದಾ? ಆಗ ನೀವು ಎಷ್ಟು ಕುಣಿತಿದ್ದೀರಿ, ಈಗ ನಾನು ಕುಣಿತಾ ಇದ್ದೇನೆ, ನೀನು ಮುರಿಬೇಕಲ್ಲ. ಹೌದಾ? ನೋಡಿ, ನೀವು ಮಾಡುವುದು ಮೋಸ ಅಲ್ಲ. ನಾವು ಹಾಗೆಲ್ಲ ಎಷ್ಟು ಗೊತ್ತುಂಟ ನಾವು. ಮಾತಾಡಿ ನಿಮ್ಮಲ್ಲಿ ತುಂಬಾ ಗೊತ್ತು ಇರೋದೇ ಗೊತ್ತಾಗ್ಲಿಲ್ಲ. ನಾನು ಯಾರಿಗೆ ಎಂಬುದು ನಿಮಗೆ ತಿಳಿಯಲಿಲ್ಲ. ನಾನು ಕುದುರೆಯನ್ನು ವ್ಯಾಪಾರ ಮಾಡಿಕೊಂಡು ಇಲ್ಲಿಗೆ ಬಂದದ್ದಲ್ಲ. ಅಲ್ಲಿ ಒಬ್ಬ ಇದ್ದಾನಲ್ಲ, ಅವನನ್ನು ಈಗ ಇರಬೇಕು, ಅಲ್ಲಿಗೆ ಹೋಗ್ಬೇಕು. ನಾನು ಮಾತನಾಡುವಾಗ ಸ್ವಲ್ಪ ಸ್ವಲ್ಪ ಎಲ್ಲ ಜನಕ್ಕೆ ಆಗಿ ಹೋಗ್ತದೆ. ನಾನು ಗೋಡ 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 ಎಂಗ್ಲಿಗೆ ಗೋಡ ಏನಂತ ಗೋಡೆಗಳು ಇತ್ತಿನ ಗೋಡೆನೇ ಸಾಕು ಅಂಚಾದ್ರೆ ನನ್ನ ಗೋಡೆ ಬಿಡಿಸಿ ಗೋಡೆ ಅದಾದ ಗೋಡೆ ನೀರು ನೂಕುವಾಡಬೇಕು. ನಾನು ಹಾಗೆ ಕಾಣ್ತೇನೆ. ಹಾಗೆ ಅಲ್ಲ, ನಿಮ್ಮ ಭಾಷೆ ಕುದುರೆ ವ್ಯಾಪಾರ. ಗೋಡ ಕುದುರೆದ ಬ್ಯಾರದಾಯಿ ಕುದುರೆದ ಬ್ಯಾರದಾಯಿ ಎಣ್ಣೆ ಕುದುರೆ ಒಂದು ಮತ್ತು ಮೂರು. ನಾನು ಅರಬಿ ಇದೆ. ಇದೇ ಒಂದು ಮರ ಅದು ಆಗ ಈಗ ಎಲ್ಲರಿಗೆ ವ್ಯಾಪಾರ ಮಾಡ್ಕೊಂಡು ಗುರುಸಿಟ್ಕೊಂಡು ಬಂದಿದ್ದೇನೆ. ಇತ್ತಿನ ತರ್ಕೊಂಡು ದಾದ ಬ್ಯಾರದಾಗ ಕುದುರೆ ಕುದುರೆ ನೋಡಿ, ಇದೆಲ್ಲ ನನ್ನೇ ಕುದುರೆ. ಎಷ್ಟು ಗಂಡು ನೋಡಿ ಕುದುರೆ. ಈ ಕುದುರೆ ಚಿಕ್ಕ ಕುದುರೆ ನಂದು, ಕುದುರೆಗಳು ನಂದು, ಇದು ಗಂಡು ಕುದುರೆಗಳೆಲ್ಲ ನಂದು. ಎಲ್ಲ ಈಗ ಮಾರಾಟ ಹಾಕಿ ಹೋಗಿ ಈ ಕುದುರೆ ಕೂಡ ಮಾರಾಟ ಆಗ್ತದೆ. ಆ ಕುದುರೆ ಸರಿ ಆ ಮೇಲೆ ಇರುವ ಕುದುರೆಗಳೆಲ್ಲ ಇನ್ನೂ ಬರ್ಬೇಕಷ್ಟೇ. ಅವು ಸರಿ ಕುದುರೆ ತರ ನನ್ನ ಹತ್ರ ಬರುವಾಗ 100 ಕುದುರೆಗಳಿದ್ದು, 100 ಕುದುರೆಗಳಿದ್ದು, ಅದರಲ್ಲಿ 99 ಕುದುರೆಗಳು ಮಾರಾಟ ಹಾಕಿ ಹೋಗಿ ಆಗಿದೆ. ಹೌದು, ಅದು ಯಾಕೆ ಮಾರಾಟ ಮಾಡಿದ್ರು? ಅದರ ಬೆಲೆ ಏನು ಅಷ್ಟು ಇಲ್ಲ. ಸ್ವಲ್ಪ ಎಷ್ಟು ಅದಕ್ಕೆ ನಾನು ಹೇಳುವುದಾದ್ರೆ ಅದು ಒಳ್ಳೆ ಕುದುರೆ ಅಲ್ಲ, ಗಡ್ಡೆ ಕುದುರೆ ಅದು ಕಟ್ಟೆಗೆ ಹುಟ್ಟಿದ ಕುದುರೆ. ಕತ್ತೆಗೆ ಹುಟ್ಟಿದ ಕುದುರೆ. ಹೌದು, ಅವನು ಕುದುರೆ ಮಾಡ್ತಾರೆ. ಮತ್ತೆ ಕತ್ತೆಗೆ ಕುದುರೆ ಹುಟ್ಟಿದರಿಂದ ಅದನ್ನು ಸ್ವಲ್ಪ ಸ್ವಲ್ಪ ಇದಕ್ಕೆ ಮಾರಾಟ ಮಾಡಿ ಹೋಗಿ ಆಯ್ತು. ಸ್ವಾಮಿ, ಅದು ನಾನು ಒಂಜಿ ಮಾಡದ್ದು ಅದು ನಾನು ಮೋಸ ಮಾಡಿದ್ದಲ್ಲ, ಕುದುರೆಗೆ ಕತ್ತೆ ಮೋಸ ಮಾಡಿ. ಕುದುರೆಗೆ ಕತ್ತೆ ಮೋಸ ಅಂತ ಹೇಳ್ತಾರೆ. ಅದು ಹಾಗೆ ಹೇಳಿ ಈಗ ಅದೊಂದೇ ಕುದುರೆ ಉಳಿದ. ಇನ್ನು ಕತ್ತೆ ಮೋಸ ಮಾಡ್ಕೊಂಡಿದ್ದ ಕುದುರೆ ಇದಕ್ಕೆ ಮೋಸ ಹೊಂದಿದೆ. ಇದಕ್ಕೆ ಯಾರೂ ಮೋಸ ಮಾಡಲಿಲ್ಲ. ಇದು ಕುದುರೆಗೆ ಹುಟ್ಟಿದ ಕುದುರೆಗೆ ಹುಟ್ಟಿದ ಕುದುರೆ. ಅದಕ್ಕೆ ಬೆಲೆ ತುಂಬಾ ಉಂಟು. ಇದನ್ನು ತೆಗೆಯುವವರು ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ಇನ್ನೊಬ್ಬ ಜನ ಇದ್ದಾರೆ, ಅವರಿಗೆ ಸಮ ಇದೆ ಕುದುರೆ. ಅದಕ್ಕೆ 1 ಲಕ್ಷ. ಒಂಜಿ ಲಕ್ಷ ತಾನೇ ಅದು ವಿಶೇಷ.
ನೀವು ಒಂದು ಕೊಟ್ರೆ ಎಷ್ಟು ಮೇಲಕ್ಕೆ ಹೋಗ್ತದೆ ಅಂತ ಎಷ್ಟು ರಭಸದಿಂದ ಓಡುತ್ತದೆ ಅಂತ. ಒಂದು ಪೆಟ್ಟು ಕೊಟ್ರೆ ಒಂದು ಕೆಳಗೆ ಇಳಿತದೆ. ಪೆಟ್ಟುಕೊಂಡ ಕುದುರೆಯಲ್ಲಿ ದುಡಿದು ಹೋಗ್ರು ಒಜ್ಜಿ ಪೆಟ್ಟುಕೊಂಡ ಸುಯಿಯನ್ನು ನಿಂತ್ಕೋಗು ಆಮೇಲೆ ಒಜ್ಜಿ ಪೆಟ್ಟುಕೊಂಡ ಸುಯಿಯನ್ನು ತಿರುಗು ಮುಖಕ್ಕೆ ಪೆಟ್ಟುಕೊಂಡ ತಿಂತು ಜಪ್ಪು ಅಬ್ಬ ಇಂಚಿನ ಒಂದು ಕುದುರೆ ಉಂಟ. ಹೌದು. ಇಲ್ಲ ಇಲ್ಲ, ನೀವು ಒಂದು ಪೆಟ್ಟು ವಿಶೇಷವಾಗಿ ಇಲ್ಲಪ್ಪ, ನಾನು ಉಂಟಲ್ಲ ನನ್ನ ಎಲ್ಲ ಕುಟುಂಬದವರು ಕುದುರೆ ವ್ಯಾಪಾರವೇ ಮಾಡ ಎಲ್ಲರೂ ಕುದುರೆಯಿಂದಲೇ ಜೀವನವನ್ನು ಸಾಗಿಸ್ತಾ ಇದ್ದವರು. ನಿಮಗೆ ಒಂದು ಹಿಂದಿನ ಕಾಲದ ಇವತ್ತು ನೆನಪುಂಟ ನಿಮಗೆ? ರತ್ನಪ್ಪನ ಇದ್ದಾರಲ್ಲ, ಅವರ ಮನೆಯಲ್ಲಿ ಒಬ್ಬರು ಬಾವು ಕಾಕ ಇದ್ರು. ಬಾವು ಕಾಕ ಅದೇ ಕುದುರೆಯನ್ನು ಅವರ ಬಾಯದಲ್ಲಿ ಕುದುರೆ ಇತ್ತಂತೆ. ಅದರಿಗೆ ಎಲ್ಲ ಕೊಟ್ಟದ್ದು ನಾನು. ಅವರ ರತ್ನಪ್ಪನ ಗೊತ್ತಾಗಿಲ್ವಾ? ಆ ಕಾಲದಲ್ಲಿ ಬಾವು ಕಾಕಲ್ಲಿ ಬಾಹುಕ್ಕೆ ಅದೇ ರತ್ನಪ್ಪನ ಹೊರ ಕುದುರೆ ಹೊರ ಕತೆ ಬಾಹುಕನ ಕತೆ ಈ ಎಟ್ಟು ಬಂದಾಗ ರಕ್ತಪಟ್ಟ ಮತ್ತೆ ಮತ್ತೆ ಏನು ಬಾಹುಕ್ಕೆ ಬಂದಾಗ ಋತುಬಂಧ ಬರೋಣ ರಕ್ತಪಂಡಿಗೆ ಅದೇ ನಮಗೆ ಭಾಷೆ ಇಲ್ಲ, ನಿಮಗೆ ಭಾಷೆ. ಈ ವಿಶೇಷವಾಗಿ ಕುದುರೆ ಆ ಶಕ್ತಿ ಉಂಟು ಹ್ಯಾಂಗೆ ಅದಕ್ಕೆ ನೀವು ಒಂದು ಪ್ರಯೋಗ ಮಾಡಿ ನೋಡ್ಬೇಕು. ಯಾರಕ್ಕ ವಯಸ್ಸನ್ನು ಕೊಡಿಬೇಕು ಮತ್ತೊಂದು ಒಂದು ಕ್ರೀಡಾನೆ ಕೊಂಡು ಹಾಗೆಲ್ಲ ಅಂತ ವ್ಯಾಪಾರ ನಾವಿಲ್ಲ. ನಾವು ಯಾರನ್ನು ಮೋಸ ಮಾಡುವುದಿಲ್ಲ. ಏರಣ್ಣ ಬೇರೆ ಮಕ್ಕಳು 2-3 ವರ್ಷ ಏರಿಗೆ ನಾವು ಈರಿಗೆ ಮಾತ್ರ ಕೊಂಡ ಏರಿಗೆ ಬಣ ಕೊಂಡದೇ ಕೊಟ್ಟು ಅದಕ್ಕಾಗಿ ನೀವೊಮ್ಮೆ ಪರೀಕ್ಷೆ ಮಾಡಿ ಪರೀಕ್ಷೆ ಪರೀಕ್ಷೆ ಮಾಡಿ ನೋಡಿ ಆಮೇಲೆ ನನಗೆ ಕೊಡ್ತಾರೆ. ಸರಿ ಕುದುರೆ ಬಿತ್ತು ಕೊಲ್ಲುವ ಒಂಜಿ ಬೆಟ್ಟು ಕೊರಿತಟ್ಟು ಬಿತ್ತು ಬೋಡುತ್ತಾ ಈ ಬಟ್ಟಿನ ಪೂರ್ವ ಲಕ್ಷಣವನ್ನು ಲಕ್ಷಣ ಅಂತವರೆಗೆ ಹಾಗೆ ಬರ್ತದೆ ಒಂಜಿ ಬೆಟ್ಟರೆ ಇವರಿಗೆ ಮಂಡ್ಯ ಸರಿ ಉಂಟ. ಯಾಕೆ ಏನು ಬಂದು ಗೊತ್ತಾಗ ಇರಗೆ ನನ್ನಲ್ಲ ಗೊತ್ತಾ? ಈ ಬುಲ್ಲೆ ಮಟ್ಟದಲ್ಲಿ ವಿರಾಟ್ ಒಬ್ಬನೇ ಮಾಡುವಂತಂದ್ರೆ ಹೇಳ್ಕೊಂಡ ಹೇಳ್ಕೊಂಡ ನಿಮ್ಮಲ್ಲ ಗೊತ್ತಾ? ನಿಮ್ಮಲ್ಲ ಗೊತ್ತಾಗಬೇಕ ಯಾನೇ ಸರಿ ಯಾನಿ ಏರಿ ಗೆಂಜಿನ ಬಂದು ತೆರಿಯಲ್ಲ ಕುದುರೆ ನಿಂತು ಕುಳಿದು ವಿಕ್ರಮಾದಿತ್ಯ ಆಯ ವಿಕ್ರಮಾದಿತ್ಯರಲ್ಲಿ ಅದಕ್ಕೆ ಅದಲು ಏರಬಲ್ಲಿ ಒಂದು ಶನಿನ ಛಲ ಶನಿ ಗುಡವೇ ಎಂದು ನಂಬಿದ್ದೇನೆ. ಯಾನಾಗ ತೋಜಾಡುತ್ತೆ ವಿಕ್ರಮಾದಿತ್ಯ ತಾನೇ ಬಂತ ಶನಿಯಿಂದಲೇ ಮಾಡ್ತಾನ, ಶನಿಯಿಂದಲೇ ಮಾಡ್ತಾನ. ಶನಿನ ಕಾಪರ್ಗೆ ನಮ್ಮ ಯಾನಕ್ಕೆ ತೋಜಾದು ಬರ್ತೆ ಏರಾಡವ ಮುತ್ತುದು ನೀ ಗೋಯರನ್ನ ಶನಿ ವಿಕ್ರಮ ತಿರವರ ಬರ್ತಿ ಏನಾದ್ರು ಗೋಯ್ತಿರುತ್ತಾನ ಅಗಲೇ ಬೋಧಿ ಇಲ್ಲ ಬೋದು ಬರೋದು ಇತ್ತನೇ ಬಂದು ಕುಳ್ಳೊಳಗೆ ಈಗಿನ ಶನಿಗಿಲ್ಲ ಬರುತ್ತೆ ಅಂದೇ தானே நேரு இருதனி மூக்குட்டுவாரு ஈர்ல மூத்துறது ஆர்த்தோ துல்லக்கது போயாருன்னாண்டா ஈர்ன திரவಡು ಶನಿ ಬರ್ತೆ ಜಾಗ್ರತೆ ಮುಂದೆ போற ಅವಕಾಶಕ್ಕೂ ಏರೇ ಕೂತಂಡೆ ಏರಿಕರಿಯ ಮಾತ್ರ ಒಕ್ಕ ಏರೆಗಿಲ್ಲ ಅವಕಾಶ ಐತಿ ಏರ್ಲ ನೀನು ಹೋಯಲ್ಲ ವಾ ಕುದುರೆ ಅಲ್ಲ ಇಲ್ಲರೆ ಅಲ್ಪ ಬೋದು ಜಗ್ಗರನ್ನಾಂಡ ಮಾಗರೆಲ್ಲ ಪತ್ತದ ಯಾಮ ಪತ್ರೆ ಇತ್ತೆ ಶನಿ ಪತ್ತ ವಿಕ್ರಮಾದಿತ್ಯನೇ